ಬ್ರೋ ಪ್ರಿನ್ಸಿಪಲ್ ಏನೇ ಜಗಳ ಇರಲಿ ಎದುರುಗಡೆ ಕುತ್ಕೊಂಡು ಮಾತಾಡೋಣ. ಸೋಷಿಯಲ್ ಮೀಡಿಯಾನೇ ಆಗಲಿ ಕಾಲಲ್ಲೇ ಆಗಲಿ. ಅದಕ್ಕೆ ಅಲ್ವಲ್ಲ ನಾನು ಅವನು ಮಾತಾಡ್ಕೊಂಡು ಬಂದಿರೋದು, ಡೈರೆಕ್ಟ್ ಆಗಿ ಕ್ಲಿಯರ್ ಮಾಡ್ಕೊಳ್ಳೋಣ. ಈ ವಿಷಯ ನಾವಾಗ್ಲೇ ಹೋದ ವರ್ಷನೇ ಮಾತಾಡಿ ಕ್ಲಿಯರ್ ಮಾಡ್ಕೊಂಡಿದೀವಿ ಬ್ರದರ್. ಈ ಟೈಮಲ್ಲಿ ಈ ಸಿಚುವೇಶನ್ ಬೇಕಾಗಿರಲಿಲ್ಲ ಅನ್ಸಲ್ಲ. ಅಲ್ಲ ಪ್ರೀತು, ನಾನ್ ಫೋನ್ ಮಾಡಿದ್ದೆ ಅಂತ ಊರೂರೆಲ್ಲ ಅಭಿಸ್ತವನೆ. ಯಾಕೆ ನಿನ್ಗೆ ಗೊತ್ತಿಲ್ವಾ ಸತ್ಯ ಯಾರು ಫೋನ್ ಮಾಡಿದ್ದು ಅಂತ? ನೋಡ್ಬ್ರಾ, ನನಗೆ ರಾಲೆನ್ಸ್ ಮೇಲೆ ಆಗಲಿ ಇಲ್ಲ ಬ್ಲಡ್ ಲೈನ್ ಟೀಮ್ ಮೇಲೆ ಆಗಲಿ ನನ್ಗೆ ಯಾವುದೇ ಥರ ದ್ವೇಷ ಇಲ್ಲ. ಕಾನ್ಫರೆನ್ಸ್ ಕಾಲಲ್ಲಿ ನಮ್ಮ ಮೇಲೆ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿರೋದು, ಅದಕ್ಕೆ ನಮ್ಮ ಟಿಕಾ ಅವ್ರದಾಗಿ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ. ಅಲ್ಲ ಕುಶಲ್, ನೋಡ್ರಿ ನಾನೇ ಫೋನ್ ಮಾಡಿದೆ ಅಂತ ಎಲ್ಲರ ಹತ್ರ ಸ್ಪ್ರೆಡ್ ಮಾಡ್ಕೊಬಿಡ್ತಾವನೆ. ಯಾಕೆ ಗೊತ್ತಿಲ್ವಂತ ಅವ್ನು ಫೋನ್ ಮಾಡಿರೋದು, ತೋರ್ಸ್ಲ ಪ್ರೂಫ್. ಅದಕ್ಕೆ ಬ್ರೋ ಹೇಳೋದು, ಮೂರನೇ ವ್ಯಕ್ತಿ ಮತ್ತೆ ಯಾವತ್ತೂ ನೀವು ಕೇಳ್ಬಾರ್ದು. ಏನೇ ಮನ್ಸ್ತಾಪ ಪ್ರಿನ್ಸಿಪಾಲ್ ಬಂದರು ಎದುರು ಬಂದರು ಕುತ್ಕೊಂಡು ಮಾತಾಡಿದೆ, ಅಲ್ಲಿಂದ ಅಲ್ಲೇ ಕ್ಲಿಯರ್ ಆಗ್ತದೆ. ಎಲ್ಲ ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ಈ ಫ್ರೆಂಡ್ಶಿಪ್ ಇನ್ನೂ ಮುಂದೆ ಹೋಗ್ತೀವಿ. ಇಲ್ಲ ಅಂದ್ರೆ ಹಿಂಗೆ ನಾವು ಕಿತ್ತಾಡ್ಕೊಳ್ತಾ ಇದ್ದೀವಿ. ನೋಡು ಬ್ರಾ, ನಿನ್ಗೆ ಆಗ್ಲಿ ಜೆಪಿಗೆ ಆಗ್ಲಿ ಇವತ್ತಿನವರೆಗೂ ನಾನು ಸಪೋರ್ಟ್ ಮಾಡ್ಕೊಂಡು ವಿಡಿಯೋ ಮಾಡಿಲ್ಲ. ನಮ್ಮ ಹೆಸರಿಗೆ ಯಾವಾಗ ಧಕ್ಕೆ ಬಂತು ಅವಾಗ ನಾನು ವಾಯ್ಸ್ ರೈಸ್ ಮಾಡಿದೆ. ಇವಾಗ ಗೊತ್ತಾಯ್ತಾ ಬ್ರಾ, ಎದುರು ಬದ್ರು ಕೂತಿದ್ದೀವಿ, ಸತ್ಯ ಅಸತ್ಯ ನಿಮಗೆ ಗೊತ್ತಾಗೈತೆ, ಯಾರು ತಪ್ಪು ಯಾರು ಸರಿ ಅಂತ ನಿಮಗೆ ಗೊತ್ತಾಗೈತೆ. ಅದಕ್ಕೆ ಹೇಳೋದು, ಮೂರನೇ ವ್ಯಕ್ತಿ ಮಾತು ಕೇಳ್ಬೇಡ್ರಿ ಪ್ರಿನ್ಸಿಪಲ್ಲಿ. ಇವಾಗ ಮುಂದೆ ಕುತ್ಕೊಂಡಿದ್ದೀವಿ, ಸತ್ಯ ಗೊತ್ತಾಯ್ತು, ಆರಾಮಾಗಿ ಬಂದಾಗಿರೋದು. ಬನ್ನಿ. ಸ್ನೇಹ ಎಂಬ ತಂಗಾಳಿಗೆ ಯಾವ ರೂಪವಿಲ್ಲ, ನೋವ ಮರೆಸೋ ಹೃದಯಕ್ಕೆ ಮಾತ್ರ ಕಾಣೋದು ಎಲ್ಲ.